ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೇಳಿದರೆ ನಾನು ಸಹ ಆರಾಮದೇನ್ರಿ. ಬನ್ನಿರಿ ಮತ್ತು ಇವತ್ತಿನ ರೆಸಿಪಿ ನೋಡೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ದಾಲ್ ಮತ್ತು ಅದ್ರ ಜೊತೆ ಜೀರಾ ರೈಸ್ ಮಾಡೋದು ಹೆಂಗಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ರೀ. ಸೊ ಬನ್ನಿರಿ ಮತ್ತು ಫಸ್ಟ್ ನಾವು ದಾಲ್ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೇನೆ ರೀ. ಫಸ್ಟ್ ಒಂದು ಕುಕ್ಕರ್ ಇಟ್ಟೇನಿ ರೀ. ಕುಕ್ಕರಿಗೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ. ಅದಾದಮೇಲೆ ಜೀರಿಗೆ ಹಾಕ್ಕೊಂಡೇನಿ ರೀ. ಅದಾದ ತಕ್ಷಣ ಹೆಚ್ಕೊಂಡಿರುವಂಥ ಕರಿಬೇವು ಸೊಪ್ಪು ಹಾಕ್ಕೊಂಡೇನಿ ರೀ. ಇವೆಲ್ಲ 3 ಹಾಕ್ಕೊಂಡ್ಮೇಲೆ 2-3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಹೆಚ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ರೀ. ಸೊ ಇದು ಚೆಂದಾಗೆ ಫ್ರೈ ಆಗ್ಬೇಕು ರೀ. ಸೊ ಚೆಂದಾಗೆ ಫ್ರೈ ಆದಮೇಲೆ ಮತ್ತೆ ಹೆಚ್ಕೊಂಡಿರುವಂಥ 2 ಅಥವಾ 1 ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೆ ರೀ. ದೊಡ್ಡದಿತ್ತಂದರೆ ಒಂದೇ ಉಳ್ಳಾಗಡ್ಡಿ ಸಾಕ್ರಿ. ಸಣ್ಣ ಇದ್ವಂದ್ರೆ 2 ಉಳ್ಳಾಗಡ್ಡಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಚೆಂದಾಗೆ ಫ್ರೈ ಆಗ್ಬೇಕ್ರಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ನಾವು ಹೆಚ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ಕೊಳ್ಳೋಣ ರೀ. ಟೊಮ್ಯಾಟೊ 1 ಸಾಕ್ರಿ. 1 ಹೆಚ್ಕೊಂಡಿದ್ದೆ ನಾನು ಸಹ, ನೀವು ಸಹ ಒಂದೇ ಹೆಚ್ಕೊಳ್ರಿ ಟೊಮ್ಯಾಟೋನ. ಸೊ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಫ್ರೈ ಮಾಡಿಕೊಂಡು ಈ ರೀತಿ ಅದಕ್ಕೆ ಮತ್ತೆ ನೆಕ್ಸ್ಟ್ ನೀವು ಅರ್ಶಿಣ ಪುಡಿ ಹಾಕ್ಕೊಳ್ರಿ. 1/4 ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟ್ ಬಳಸ್ತಾ ಇರೋದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ. ಅದನ್ನು ಸಹ ಹಾಕ್ಕೊಂಡೇನಿ ರೀ. ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈ ರೀತಿ ಬೇಡ ಅಂದರೆ ನೀವು ಮನೆಯಲ್ಲೇ ಆಗಿಂದಾಗೆ ಫ್ರೆಶ್ ಆಗೇ ರೆಡಿ ಮಾಡ್ಕೋಬೋದು ರೀ. ಅದಾದಮೇಲೆ ನಾನು ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಂಡೇನಿ ರೀ. ಇವೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಸೊ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬೇಳೆನ ಹೆಸರು ಬೇಳೆ ಯೂಸ್ ಮಾಡಾಕತ್ತೇನೆ ರೀ. ಬೇಕಂದರೆ ನೀವು ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು ಅಥವಾ ಮೊಸರು ದಾಲ್ ಅಂತ ಬರುತ್ತೆ ಅದನ್ನು ಸಹ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಹೆಸರು ಬೇಳೆನ ಚೆಂದಾಗೆ ತೊಳೆದ್ಬಿಟ್ಟು ಈ ರೀತಿ ಹಾಕ್ಕೊಳಕತ್ತೇನೆ ರೀ. ಸೊ ಹೆಸರು ಬೇಳೆ ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಕಡೆ. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ಹಿಡ್ಕೊಳ್ಳುತ್ತೋ ಅಷ್ಟು ನೀವು ನೀರು ಹಾಕ್ಕೊಳ್ರಿ. ಸೊ ಈ ರೀತಿ ನಾನು ಎಷ್ಟು ಕ್ವಾಂಟಿಟಿ ಹಿಡಿದಿದ್ದೀನೋ ಅಷ್ಟು ನಾನು ನೀರು ಹಾಕ್ಕೊಂಡೇನಿ. ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡನ್ರಿ. ಸೊ ಈ ರೀತಿ ಕುಕ್ಕರ್ ಮುಚ್ಚಳ ಮುಚ್ಚಿದ ಮೇಲೆ 2 ಅಥವಾ 3 ಸೀಟಿನ ಹೊಡೆಸ್ಕೊಳ್ರಿ. ಯಾಕಂದರೆ ತುಂಬ ಕ್ರೀಮಿಯಾಗಿ ಬರಬೇಕು. ಹಾಗಾಗಿ 2 ಅಥವಾ 3 ಸೀಟಿನ ಹೊಡೆಸ್ಕೊಳ್ರಿ. ಅದಾದಮೇಲೆ ಜೀರಾ ರೈಸ್ ಮಾಡೋದಕ್ಕೆ ನಾನು ಇಲ್ಲಿ ಅಕ್ಕಿನ ನೆನೆ ಇಟ್ಟಿದ್ದೆ ರೀ. ಅದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡೋಣ ಅಂತ ತಿಳಿಸ್ಕೊಡ್ತೀನಿ ರೀ. ಸೊ ಫಸ್ಟ್ ಮತ್ತೆ ಒಂದು ಕುಕ್ಕರ್ನ ಇಟ್ಕೊಂಡೇನಿ. ಅದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ನಿಮಗೆ ಎಣ್ಣೆ ಬೇಡ ಅಂತಂದ್ರೆ ನೀವು ಬೇಕಂದ್ರೆ ನೀವು ತುಪ್ಪ ಸಹ ಯೂಸ್ ಮಾಡ್ಬೋದು. ತುಪ್ಪ ಯೂಸ್ ಮಾಡಿದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ಸೊ ಅದಾದಮೇಲೆ ಅದಕ್ಕೆ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಂಡಿದ್ದೆ ಮತ್ತು ಮಸಾಲ ಎಲ್ಲ ಹಾಕ್ಕೊಂಡೇನಿ ರೀ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ ಇವೆಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಸೊ ಅದಾದಮೇಲೆ ಮತ್ತೆ ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ಸಹ ಹಾಕ್ಕೊಂಡಿದ್ದೆ ರೀ. ಸೊ ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಚೆಂದಾಗಿ ತೊಳೆದು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸೊ ಈ ರೀತಿ ಎಲ್ಲ ಅಕ್ಕಿ ಹಾಕ್ಕೊಂಡ್ಮೇಲೆ ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೆ. 1.5 ಕಪ್ ಅಂತಂದರೆ ನೀರು ಕುಡಿಯೋ ಗ್ಲಾಸಲ್ಲಿ 1.5 ಗ್ಲಾಸ್ ನಾನು ಅಕ್ಕಿನ ತೊಗೊಂಡಿದ್ದೆ ರೀ. ಸೊ 1.5 ಗ್ಲಾಸ್ಗೆ ನಾನಿಲ್ಲಿ 3 ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೇನೆ ರೀ. ಸೊ ನೀವು 1ಕ್ಕೆ ನೀವು 2 ಹಾಕ್ಕೊತೀನಿ ಅಂದರೆ ಹಾಕ್ಕೋಬೋದು. ಅಥವಾ 1.5 ಗ್ಲಾಸ್ಗೆ ನೀವು 2 ಗ್ಲಾಸ್ ನೀರು ಹಾಕ್ಕೊತೀನಿ ಅಂದರೆ ಅದನ್ನು ಸಹ ಹಾಕ್ಕೋಬೋದು. ತುಂಬ ಮಿಜ್ಜಿ ಬೇಕು ಅಂತಂದರೆ ಅಥವಾ ಮೆತ್ತಗೆ ಬೇಕು ಅಂತಂದರೆ ನೀವು 3 ಗ್ಲಾಸ್ ಹಾಕ್ಕೊಳ್ರಿ. ಸೊ ನಾನಿಲ್ಲಿ ಲಾಸ್ಟಿಗೆ ಫೈನಲ್ಲಾಗಿ ಹುರ್ಕೊಂಡಿರುವಂಥ ಅಥವಾ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿನ ಹಾಕ್ಕೊಳಕತ್ತೇನೆ ರೀ. ಸ್ವಲ್ಪ ಫ್ರೈ ಮಾಡೋ ಮುಂದೆ ಹೊತ್ತಿದವ್ರಿ, ಏನು ಅನ್ಕೋಬೇಡ್ರಿ. ಸ್ವಲ್ಪ ಜಾಸ್ತಿನೇ ಫ್ರೈ ಆಯಿತು, ಹಾಗಾಗಿ ಸ್ವಲ್ಪ ಹೊತ್ತಿದೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಸೀಟಿನ ಮುಚ್ಚನ್ರಿ. ಸೊ ಇದನ್ನು ಕುಕ್ಕರ್ನ ಮುಚ್ಚನ್ರಿ. ಇವಾಗ ಮುಚ್ಚಿಬಿಟ್ಟು ಸೀಟಿ ಹೊಡೆಸ್ಕೊಳ್ಳೋಣ್ರಿ. ಸ್ವಲ್ಪ ನಮಗೆ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ನಾನು ಸ್ವಲ್ಪ ಮೆತ್ತಗನ ಮಾಡಿದ್ದೀನಿ ರೀ ರೈಸ್ನ. ನೀವು ಉದುರಾಗಿ ಮಾಡ್ಕೊಳ್ರಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಕ್ಕಳು ಇರೋದ್ರಿಂದ ನಾನು ಸ್ವಲ್ಪ ಮಿಜ್ಜಾಗಿ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ದಾಲು ಆಲ್ರೆಡಿ ಸೀಟಿ ಹೊಡೆದು ರೆಡಿ ಆಗೈತೆ ರೀ. ನೋಡಿದ ತಕ್ಷಣ ಕ್ರೀಮಿಯಾಗಿ ಮಸ್ತಾಗಿ ಬಂದೈತೆ ರೀ ದಾಲು.
ಟೇಸ್ಟ್ ಅಂತೂ ನೋಡಿದ ತಕ್ಷಣ ಗೊತ್ತಾಗುತ್ತೆ, ತುಂಬ ರುಚಿಯಾಗಿರುತ್ತೆ ಅಂತಲೇ ಅನ್ಕೋಬೋದು. ಬೇಕಂದ್ರೆ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ರುಚಿ ಹೆಂಗೈತೆ ಅಂತ ನೀವೇ ಅನ್ಕೊತೀರಾ. ಸೊ ತುಂಬ ಅಂದರೆ ತುಂಬ ಕ್ರೀಮಿಯಾಗಿ ಬಂತು. ಅದಾದ ತಕ್ಷಣ ಜೀರಾ ರೈಸು ಸಹ ರೆಡಿ ಆಯಿತು. ನಾನಿಲ್ಲಿ ಸ್ವಲ್ಪ ಮಕ್ಕಳ ಸಲುವಾಗಿ ಮೆತ್ತಗನ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಮೆತ್ತಗನ ಆಗೈತೆ ರೀ ರೈಸು. ಬೇಕಂದ್ರೆ ನೀವು ನೀರು ಕಡಿಮೆ ಹಾಕ್ಕೊಂಬಿಟ್ಟು ಉದುರಾಗಿ ಮಾಡ್ಕೋಬೋದ್ರಿ. ಸೊ ಇವಾಗ ಜೀರಾ ರೈಸು ರೆಡಿ ಆತ್ರಿ, ದಾಲು ರೆಡಿ ಆತ್ರಿ, ಮತ್ತು ಇವಾಗ ಊಟ ಮಾಡೋಕೆ ರೆಡಿ ಆಗ್ರಿ. ಸೊ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ದಾಲ್ ಜೊತೆ ಜೀರಾ ರೈಸ್ ತಿಂದ್ರೆ ಹೆಂಗಿರ್ತೈತಿ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ನಾನು ನಿಮಗೆ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊತೀನಿ ರೀ. ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ ರೀ. ನಮಸ್ಕಾರ ರೀ.